ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಾವು ಈ ದಿನ SIR ಫಾರ್ಮನ್ನು BLO ಅವರು ಮನೆ ಮನೆಗೆ ಬಂದು ಕೊಟ್ಟೋಗಿದ್ದಾರೆ. ಕೆಲವರೆಲ್ಲ ಆಲ್ರೆಡಿ SRI ಫಾರ್ಮನ್ನು ಭರ್ತಿ ಮಾಡಿ BLO ಕಡೆ ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಈ SRI ಫಾರ್ಮನ್ನು ಹೇಗೆ ಭರ್ತಿ ಮಾಡೋದು ಅನ್ನುವಂಥ ಡೌಟ್ನಲ್ಲೇ ಆ ಫಾರ್ಮನ್ನು ಮನೆಯಲ್ಲೇ ಇಟ್ಕೊಂಡು ಕೂತಿದ್ದಾರೆ. ಹಾಗೆ ಇನ್ನು ಕೆಲವರು ನನಗೆ ಮಾಹಿತಿಗಳು ಸಿಗ್ತಾ ಇಲ್ಲ, ಏನು ಮಾಡೋದು ಅನ್ನುವಂತಹ ಕೆಲವರ ಡೌಟ್ ಆಗಿದೆ. ಸ್ನೇಹಿತರೆ, ನಾವು ಈ ದಿನ ಈ SIR ಫಾರ್ಮನ್ನು ಮತದಾರರ ಪಟ್ಟಿ, ಮತದಾರರ ವಿಶೇಷ ಈ ಒಂದು ಪರಿಷ್ಕರಣೆ ಏನಿದೆ, ಈ SIR ಫಾರ್ಮನ್ನು ಈಸಿಯಾಗಿ ಭರ್ತಿ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ಈಗ ಈ ಭಾರತ ಚುನಾವಣಾ ಆಯೋಗ ಗಣತಿ ನಮೂನೆ ಮೇಲ್ಭಾಗದಲ್ಲಿ ಮತದಾರರ ಹೆಸರನ್ನು ಕೊಟ್ಟಿರ್ತಾರೆ. ಅವರ ಒಂದು ಎಪಿಕ್ ನಂಬರು, ಮನೆಯ ಅಡ್ರೆಸ್ ಇರುತ್ತೆ. ನಂತರ ಮುಂದೆ ಬಂದರೆ ಅವರ ಕ್ರಮ ಸಂಖ್ಯೆ ಏನು, ಭಾಗದ ಸಂಖ್ಯೆ ಏನು, ಮತ್ತು ಎಲ್ಲಿ ಅವರು ಬೂತಿಂಗ್ ಸ್ಟೇಷನ್ ಇತ್ತು, ಯಾವ ಶಾಲೆಯಲ್ಲಿ ಅವರು ವೋಟಿಂಗನ್ನು ಮಾಡ್ತಾ ಇದ್ರು ಈ ಹಿಂದೆ ಅನ್ನುವಂಥ ಮಾಹಿತಿ ಇದೆ. ನಂತರ ಯಾವ ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ರಾಜ್ಯ ಕರ್ನಾಟಕ ಇಷ್ಟನ್ನು ಹಾಕಿರ್ತಾರೆ. ಮುಂದೆ ಬಂದರೆ ಆ QR ಕೋಡ್ ಇರುತ್ತೆ. ಇದನ್ನು BLO ಅವರು ಮ್ಯಾಪಿಂಗ್ ಮಾಡಲಿಕ್ಕೆ, ಸ್ಕ್ಯಾನ್ ಮಾಡಲಿಕ್ಕೆ ಬಳಕೆಯನ್ನು ಮಾಡ್ತಾರೆ. ಫೋಟೋ ಇದೆ ಇಲ್ಲಿ. ಅದರ ಮುಂದೆ ಇತ್ತೀಚಿನ ಭಾವಚಿತ್ರ ಲಗತ್ತಿಸಿ ಅಂತ ಕಲರ್ ಫೋಟೋವನ್ನು ಹಾಕ್ಬೋದು. ನಿಮ್ಮ ಫೋಟೋ ಹಳೆಯದಾಗಿದ್ದರೆ ಒಂದು ಕಲರ್ ಫೋಟೋ ಹಾಕ್ಬೋದು. ನನ್ನ ಹತ್ರ ಫೋಟೋ ಇಲ್ಲಪ್ಪ ಅಂದರೆ ಇದೇ ಫೋಟೋ ಕೊಟ್ಟರೆ ಸಾಕಾಗುತ್ತೆ. ಸ್ನೇಹಿತರೆ, ನಾವು ಇಲ್ಲಿ 3 ಭಾಗವನ್ನು ಮಾಡ್ಕೊಂಡಿದ್ದೀವಿ. ಒಂದು ಎಡಭಾಗದಲ್ಲಿ ಇದೆ. ಎಡಭಾಗದಲ್ಲಿ ಏನೆಲ್ಲ ಬರಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನಂತರ ಇಲ್ಲಿ ಈ ಕಡೆ ಬಲಭಾಗದಲ್ಲಿ ಕೆಲವೊಂದು ಮಾಹಿತಿ ಇದೆ, ಕೆಳಭಾಗದಲ್ಲಿ ಸ್ವಲ್ಪ ಮಾಹಿತಿ ಇದೆ. ಒಟ್ಟು ABC ಅಂತ 3 ಭಾಗ ಮಾಡ್ಕೊಬೋದು. ಸ್ನೇಹಿತರೆ, ನಾವು ಮೊದಲನೆಯದಾಗಿ ಎಡಭಾಗದಲ್ಲಿ ಯಾರ್ದು ವಿಷಯವನ್ನು ಬರಿಬೇಕು? ಸ್ನೇಹಿತರೆ, 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇತ್ತು, 2002ರಲ್ಲಿ ನಾನು ಊರಲ್ಲಿ ವೋಟ್ ಮಾಡ್ತಾ ಇದ್ದೆ ಅಂತ ಇದ್ದರೆ ಆ ಒಂದು ಮಾಹಿತಿಯನ್ನು ನೀವು ಎಡಭಾಗದಲ್ಲಿ ಭರ್ತಿ ಮಾಡಬೇಕು. ಉದಾಹರಣೆಗೆ ಮೇಲ್ಭಾಗದಲ್ಲಿ ಪ್ರಿಂಟ್ ಆಗಿ ಬಂದಿರುತ್ತೆ ಮತದಾರರ ಹೆಸರು. ಇಲ್ಲಿ ಯಾರ್ದು ಬಂದಿದೆ? ರಾಮ ಅಂತ ಬಂದಿದೆ ಅಂತ ತಿಳ್ಕೊಳ್ಳೋಣ. ರಾಮ 2002ರಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿತ್ತು. ಈ 2002ರ ಮಾಹಿತಿಯನ್ನು ನೀವು ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡಬೇಕಾಗತ್ತೆ. ನೀನು 2002ರಲ್ಲಿ ಬೆಂಗಳೂರಲ್ಲಿದ್ದ, ಮೈಸೂರಲ್ಲಿದ್ದ, ಅಥವಾ ನಿನ್ನ ಊರು ಮಾಗಡಿಲಿದ್ದ, ಎಲ್ಲಿದ್ದೆ ಅಂತ ತಿಳ್ಕೊಬೇಕಾಗುತ್ತೆ. ಸ್ನೇಹಿತರೆ, ಈಗ ಇಲ್ಲಿ ರಾಮ ಅನ್ನುವಂಥ ವ್ಯಕ್ತಿ ಮಾಗಡಿಯಲ್ಲಿ ಇದ್ದ ಅಂತ ತಿಳ್ಕೊಳ್ಳೋಣ. 2002ರಲ್ಲಿ ಈಗ ಬೆಂಗಳೂರಿನಲ್ಲಿದ್ದಾನೆ. ಈ ರಾಮ 2002ರಲ್ಲಿ ಮಾಗಡಿಲಿದ್ದ ಅಂದಾಗ ಮಾಗಡಿ ಆ ವಿಧಾನಸಭಾ ಕ್ಷೇತ್ರ ಯಾವುದಕ್ಕೆ ಬರುತ್ತೆ? ಅದರ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಏನು, ಭಾಗದ ಸಂಖ್ಯೆ ಏನು, ಕ್ರಮ ಸಂಖ್ಯೆ ಏನು, 2002 ಮಾಹಿತಿಯನ್ನು ಈ ಒಂದು ಎಡಭಾಗದಲ್ಲಿ ಬರಿಬೇಕು. ಆಯ್ತಾ? ಇಲ್ಲಿ ಪ್ರಿಂಟೆಡ್ ಆಗಿರುತ್ತೆ ರಾಮ ಅಂತ ಹೇಳಿದೆ ನಾನು, ರಾಮ ಅಂತ ಇರುತ್ತೆ. ಈಗ ಇಲ್ಲಿ ಮತದಾರರ ಹೆಸರು ರಾಮ ಅಂತ ಬರಿಬೇಕು, ಅಥವಾ ರಾಮ S ಅಂತ ಇದ್ದರೆ 2002ನಲ್ಲಿ ಅದನ್ನೇ ನೋಡಿ ಇಲ್ಲಿ ಬರಿಬೇಕು. ಅದಕ್ಕೋಸ್ಕರ ನೀವು ಇದರಲ್ಲಿ ಕಾಪಿ ಮಾಡಬೇಕು. 2002 ಮಾಹಿತಿಯನ್ನು ಡೌನ್ಲೋಡ್ ಮಾಡಿಕೊಂಡು ಇಂಟರ್ನೆಟ್ ಮೂಲಕನೋ ಅಥವಾ ನಿಮ್ಮ ಊರಿಗೆ ಫೋನ್ ಮಾಡಿ ಏಜೆಂಟ್ರ ಹತ್ರನೂ ಈ ಒಂದು 2002 ಕಾಪಿಯನ್ನು ಇಟ್ಕೊಂಡಿರ್ತಾರೆ, ಅಥವಾ BLO ಅವರ ಹತ್ರ ಇರುತ್ತೆ, ಅಥವಾ ನಿಮ್ಮ ಊರಿನವರು ಯಾರಾದರೂ ಈ ಒಂದು ಕಾಪಿಯನ್ನು ಇಟ್ಕೊಂಡೇ ಇರ್ತಾರೆ. ಯಾಕೆಂದರೆ ಎಲ್ಲ ಊರಿನವ್ರದ್ದೆಲ್ಲ ಮಾಹಿತಿಯನ್ನು ಬರಿಬೇಕಾಗಿರೋದ್ರಿಂದ ಒಬ್ಬರ ಇಟ್ಕೊಂಡಿರ್ತಾರೆ ಇದನ್ನು. ಅದಕ್ಕೋಸ್ಕರ ನೀವು ಅದನ್ನು ತರಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ಮತದಾರರ ಹೆಸರು ಇದೆ, ಅಲ್ಲಿ ರಾಮ ಇದೆ. ಇಲ್ಲೂ ಅಷ್ಟೇ ನೀವು ಆ ಕಾಪಿಯನ್ನು ನೋಡ್ಕೊಳ್ಳಿ. ರಾಮ ಅಂತ ಇದೆಯಾ, ರಾಮ S ಅಂತ ಇದೆಯಾ, ಅಲ್ಲೇನಿದೆ 2002ನಲ್ಲಿ ಏನಿದೆ ಅದನ್ನೇ ಬರೀರಿ ಇಲ್ಲಿ. ನೆಕ್ಸ್ಟ್ ಭಾವಚಿತ್ರ ಗುರುತಿನ ಎಪಿಕ್ ನಂಬರ್ ಅಂತ ಕೇಳೋರು 2ನೇ ಸಾಲಲ್ಲಿ ಎಪಿಕ್ ನಂಬರನ್ನು ಬರೀತೀರಾ.
ಸಂಬಂಧಿ ಹೆಸರು 2002ನಲ್ಲಿ ನೋಡ್ಕೊಳ್ಳಿ. ಅದರ A to Z ಕಾಪಿ ಮಾಡಬೇಕಷ್ಟೇ. ಇಲ್ಲಿ ತಂದೆ ಹೆಸರು ಏನಿದೆ, ನಿಮ್ಮ ತಂದೆ ಹೆಸರನ್ನು ಬರೀರಿ. ನೆಕ್ಸ್ಟು 4ನೇ ಕಾಲಮ್ ಬನ್ನಿ, ಸಂಬಂಧ ಅಂತ ಇದೆ, ತಂದೆ ಅಂತ ಬರೀರಿ. 5ನೇ ಕಾಲಮಲ್ಲಿ ಜಿಲ್ಲೆ ಅಂತ ಇದೆ. ಯಾವ ಜಿಲ್ಲೆ? ಮಾಗಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬರ್ತಾ ಇತ್ತು. ಬೆಂಗಳೂರು ಗ್ರಾಮಾಂತರ ಆದಮೇಲೆ ರಾಮನಗರ ಜಿಲ್ಲೆ ಆಯಿತು. ಈಗ ಬೆಂಗಳೂರು ದಕ್ಷಿಣ ಆಗಿದೆ. ಆ ಟೈಮಲ್ಲಿ 2002ನಲ್ಲಿ ಬೆಂಗಳೂರು ಗ್ರಾಮಾಂತರ ಇತ್ತು. ಮಾಗಡಿ ಏನು ತಾಲೂಕಿದೆ ಅದು ಯಾವ ಜಿಲ್ಲೆಗೆ ಸೇರಿದ್ದೆ? 2002ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿತ್ತು. ಅದನ್ನು ಇಲ್ಲಿ ಬರೀತೀರಾ. ರಾಜ್ಯ ಕರ್ನಾಟಕ ಅಂತ ಬರೀತೀರಾ. ವಿಧಾನಸಭಾ ಕ್ಷೇತ್ರದ ಹೆಸರು ಅದನ್ನು ತಿಳ್ಕೊಂಡು ಬರಿಬೇಕಾಗ್ತದೆ. ಅದಕ್ಕೆ ಪ್ರಿಂಟೌಟ್ ತಗೊಳ್ಳಿ. ಅಲ್ಲೇನಿದೆ, ರಾಮನಗರಂ ಇದೆಯಾ, ಮಾಗಡಿ ವಿಧಾನಸಭಾ ಕ್ಷೇತ್ರನ ಯಾವುದು ಅಂತ ತಿಳ್ಕೊಬೇಕು. ತಿಳ್ಕೊಂಡೇ ಬರಿಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ಪ್ರಿಂಟೌಟ್ ತೊಗೊಂಬಿಡಿ, ತೊಗೊಂಡು ಇಲ್ಲಿ ಬರೀಬೋದು. ನಂತರ ವಿಧಾನಸಭಾ ಕ್ಷೇತ್ರದ ಹೆಸರು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಮತ್ತು ಬೂತ್ ನಂಬರು, ಕ್ರಮ ಸಂಖ್ಯೆ, ಇವನ್ನೆಲ್ಲ ಬರೆದು ಮುಗಿಸಿ. ಇದು ಬರೆದಾದ್ಮೇಲೆ ಕೆಳಭಾಗದಲ್ಲಿ ಈಗಿನ ದಾಖಲೆಯನ್ನು, ಈಗಿನ ಮಾಹಿತಿಯನ್ನು ಬರೆದ್ರೆ ಸಾಕು. ನಂತರ ಸೈನ್ ಮಾಡಿ BLO ಕಡೆ ಕೊಡ್ಬೋದು. ಈ ಎಡಭಾಗ ಮತ್ತು ಕೆಳಭಾಗದಲ್ಲಿ ಮಾಹಿತಿಯನ್ನು ಫಿಲ್ ಮಾಡಿ 2002ನಲ್ಲಿದ್ದವರು ಈ ಎರಡು ಭಾಗವನ್ನು ಬರೆದು ಸಾಕು. ಈ ರೈಟ್ ಸೈಡಲ್ಲಿ ಮೇಲೆ ಇದೆಯಲ್ಲ, ಅದನ್ನು ಬರೆಯೋ ಅಗತ್ಯ ಇಲ್ಲ. ಇಷ್ಟನ್ನು ಬರೆದ್ರು ಸಾಕಾಗುತ್ತೆ. 2002ನಲ್ಲಿ ಯಾರ್ದು ಮತದಾರ ಪಟ್ಟಿಯಲ್ಲಿ ಹೆಸರಿತ್ತು ಅವ್ರದ್ದು. ಈಗ ಎರಡನೇ ಪ್ರಶ್ನೆ, ಸರ್ ನಾನು 2002ರಲ್ಲಿ ನನಗೆ 18 ವರ್ಷ ವಯಸ್ಸಾಗಿರಲಿಲ್ಲ, ನಾನು ಮತದಾರರ ಪಟ್ಟಿಯಲ್ಲಿ ಹೆಸರಿರಲಿಲ್ಲ, ಅಥವಾ ನಂಗೆ ವಯಸ್ಸಾಗಿದ್ರು ನಮ್ಮ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು ಆ ಟೈಮಲ್ಲಿ ಸೇರ್ಕೊಂಡಿರಲಿಲ್ಲ ಅಂತ ಕೆಲವರು ಇದೆ. ಈಗ ಅಂತಹ ವ್ಯಕ್ತಿಗಳೇನು ಮಾಡಬೇಕು? ಎಡಭಾಗದಲ್ಲಿ ಏನು ಬರೆಯೋ ಆಗಿಲ್ಲ. ಇಲ್ಲಿ ರಾಮ ಅಂತ ಇದೆ, ರಾಮ ಪ್ರಿಂಟೆಡ್ ಆಗಿ ಬಂದಿರುತ್ತೆ, ಅವ್ರ ಫೋಟೋ ಎಲ್ಲ ಇರುತ್ತೆ. ನೆಕ್ಸ್ಟ್ ಈ ಒಂದು ರೈಟ್ ಸೈಡ್ ಕಾಲಮ್ ಬರ್ತೀರ, ಈ ಲೆಫ್ಟ್ ಸೈಡ್ ಕಾಲಮ್ ಫುಲ್ ಖಾಲಿ ಬಿಡಬೇಕು. ರೈಟ್ ಸೈಡ್ ಬನ್ನಿ. ಇಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು ನೋಡಿ, ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಬಂಧಿಯ ವಿವರಗಳು, ಸಂಬಂಧ. ಇಲ್ಲಿ ಈ SIR ಫಾರ್ಮ್ ಅನ್ನ ಭರ್ತಿ ಮಾಡಬೇಕಾದಾಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ 4 ಸಂಬಂಧಗಳು ಬರ್ತವೆ. ಯಾರು? ತಂದೆ, ತಾಯಿ, ಅಜ್ಜ, ಅಜ್ಜಿ. ಇವ್ರ ಜೊತೆನೆ ನಾವು ಸಂಬಂಧವನ್ನ, ಮ್ಯಾಪಿಂಗ್ ಅನ್ನ ಮಾಡಬೇಕು ಅಂತ ತಿಳ್ಕೊಬೇಕು. ಇದೇ ಬಹಳ ಮುಖ್ಯವಾದದ್ದು. ಕೆಲವರು ಗಂಡನ ಜೊತೆ ಮ್ಯಾಪಿಂಗ್ ಮಾಡಕ್ಕೆ ಹೋಗ್ತಾರೆ, ಹೆಂಡತಿ ಜೊತೆ ಮ್ಯಾಪಿಂಗ್ ಮಾಡಕ್ಕೆ ಹೋಗ್ತಾರೆ, ತಪ್ಪಾಗ್ತದೆ. ಅದಕ್ಕೋಸ್ಕರ ಈ ಜಾಗದಲ್ಲಿ ರೈಟ್ ಸೈಡಲ್ಲಿ 2002ನಲ್ಲಿ ನಿಮ್ಮ ಹೆಸರು ಇರಲಿಲ್ಲ, ಮತದಾರರ ಪಟ್ಟಿ ಹೆಸರಲ್ಲಿ ಇಲ್ಲ, ನಿಮ್ಗೆ ಆ ಒಂದು ಏಜ್ ಅವತ್ತು ಆಗಿರಲಿಲ್ಲ, ಮತದಾರರ ಪಟ್ಟಿಯಲ್ಲೇ ಹೆಸರಿಲ್ಲ ಅಂದವ್ರು ಮಾತ್ರ ಈ ಬಲಭಾಗದಲ್ಲಿ ಹೆಸರು ಬರಿಬೇಕು. ಯಾರ ಹೆಸರು? ರಾಮ ಅಂತ ಇದೆ, ರಾಮ ಅಂತ ಬರೆಯಂಗಿಲ್ಲ, ನಿಮ್ಮ ತಂದೆ ಹೆಸರು ಬರಿಬೇಕಿಲ್ಲಿ. ಹೆಸರು ಜಾಗದಲ್ಲಿ ನಿಮ್ಮ ತಂದೆ ಹೆಸರನ್ನು ಬರೀರಿ, ಮತ್ತೆ ನಿಮ್ಮ ತಂದೆಯ ಎಪಿಕ್ ನಂಬರ್ನ ಹಾಕಿ. ನಂತರ ಸಂಬಂಧಿಯ ಹೆಸರು, ನಿಮ್ಮ ತಂದೆಯವರ ತಂದೆ ಅಂದರೆ ನಿಮ್ಮ ಅಜ್ಜನ ಹೆಸರನ್ನು ಬರೀರಿ. ಸಂಬಂಧ ಅಂದಾಗ ಇಲ್ಲಿ ಫಾದರ್, ತಂದೆ ಆಗ್ತಾರೆ. ನಿಮ್ಮ ತಂದೆಗೆ ಇವರು, ನಿಮ್ಮ ಅಜ್ಜ ಏನಾಗಬೇಕು? ತಂದೆ ಆಗಬೇಕು, ತಂದೆ ಅಂತ ಬರೀರಿ. ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು. ನಿಮ್ಮ ತಂದೆ 2002ರಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ, ಯಾವ ಬೂತ್ನಲ್ಲಿ, ಯಾವ ಕ್ರಮ ಸಂಖ್ಯೆಯಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರಿತ್ತು, ನಿಮ್ಮ ತಂದೆಯವರ ಮಾಹಿತಿನ ತಿಳ್ಕೊಂಡು ಪೂರ್ಣವಾಗಿ ತಂದೆಯವರ ಪೂರ್ಣ ಮಾಹಿತಿ ಭರ್ತಿ ಮಾಡಬೇಕು. ತಂದೆ ಬೆಂಗಳೂರು ಗ್ರಾಮಾಂತರದಿದ್ರ ರಾಮನಗರ ಕರ್ನಾಟಕ ರಾಜ್ಯ ಬರೀತೀರಾ, ವಿಧಾನಸಭಾ ಕ್ಷೇತ್ರ ರಾಮನಗರ ಅಂತ ಬರಿಬೋದು. ತಿಳ್ಕೊಬೇಕು ನಿಮ್ಮ ತಂದೆಯವ್ರು ಕೇಳಿ. ಮತ್ತು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. 2002ದು ನಿಮ್ಮ ತಂದೆಯವ್ರದ್ದು ಎಪಿಕ್ ನಂಬರ್ ಹಾಕಿ ಚೆಕ್ ಮಾಡ್ಬೋದು. ಅದ್ರ ಬಗ್ಗೆ ತುಂಬ ವಿಡಿಯೋಗಳನ್ನು ಮಾಡಿದ್ದಾರೆ ತುಂಬ ಜನ ಸ್ನೇಹಿತರು. ಅದನ್ನು ನೀವು ನೋಡಿ, ಅಲ್ಲಿ ಎಲ್ಲ ಪೂರ್ಣವಾದ ಮಾಹಿತಿಯನ್ನು, ತಂದೆಯವರ ಮ್ಯಾಪಿಂಗ್ ಆಗಬೇಕು. ಸರ್ ನಮ್ಮ ತಂದೆಯವರು ಇರಲಿಲ್ಲ, ತಾಯಿದು ಮ್ಯಾಪಿಂಗ್ ಮಾಡ್ಬೋದು. ತಾಯಿಯ ಹೆಸರು ಬರೆಯೋದು, ಅವರ ಎಪಿಕ್ ನಂಬರ್ ಬರೆಯೋದು. ಸಂಬಂಧಿ ಹೆಸರು, ನಿಮ್ಮ ತಾಯಿಯವರ ತಾಯಿ ಹೆಸರನ್ನು ಬರೀಬೇಕಾದ್ರೆ ಸಂಬಂಧ ತಾಯಿ ಅಂತ ಬರೀರಿ. ನಿಮ್ಮ ತಾಯಿ ಯಾವ ಜಿಲ್ಲೆಯಲ್ಲಿ, ಯಾವ ರಾಜ್ಯದಲ್ಲಿ, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ, ಮತ್ತು ಪಾರ್ಟ್ ನಂಬರ್, ಬೂತ್ ನಂಬರ್ ಏನು, ಕ್ರಮ ಸಂಖ್ಯೆ ಏನು ಎಲ್ಲ ತಿಳ್ಕೊಂಡು ನೀಟಾಗಿ ಎಂಟ್ರಿ ಮಾಡಿ. ತಾಯಿದು, ತಂದೆ ತಾಯಿ ಇಬ್ಬರೂ ಇಲ್ಲ ಅಂದರೆ ಅಜ್ಜ ಅಥವಾ ಅಜ್ಜಿದು ಮ್ಯಾಪಿಂಗನ್ನು ಮಾಡ್ಬೋದು. ಇಲ್ಲಿ 4 ಜನರ ಜೊತೆ ಮಾತ್ರ ಮ್ಯಾಪಿಂಗನ್ನು ಮಾಡಬೇಕು.
ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು 2002 ಮಾಹಿತಿನೇ ಆಗಿರಬೇಕು ಇಲ್ಲೂ, ಆಯ್ತಾ. ಇಲ್ಲಿ ಹೇಳಿದ್ದಾರೆ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ 2002ರಲ್ಲಿ ಆಗಿತ್ತು, ಅದನ್ನೇ ಇಲ್ಲಿ ಮುಖ್ಯವಾಗಿ ಇಟ್ಕೊಂಡು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 96ರಲ್ಲಿ ಹಾಕಿದ್ದೆ 2002ರದ್ದು ಮಾಹಿತಿ ಬರೀತೇನೆ ಬರೆಯಂಗಿಲ್ಲ. ಇಲ್ಲೂ ಅಷ್ಟೇ ರೈಟ್ ಸೈಡಲ್ಲಿ ನಿಮ್ಮ ತಂದೆಯವ್ರ ಜೊತೆ ಮ್ಯಾಪಿಂಗ್ ಮಾಡ್ಬೇಕಂದ್ರೆ ತಂದೆಯವರ 2002ರ ಮಾಹಿತಿಯನ್ನು ಡೀಟೈಲನ್ನು ಬರಿಬೇಕಾಗುತ್ತೆ. ಕೆಳಭಾಗ ಬರೋಣ. ಈಗ ಕೆಳಭಾಗದಲ್ಲಿ ಇಲ್ಲಿ ಇಬ್ಬರು ಸಹ ಬರೀಬೇಕು. ಯಾರು 2002ರಲ್ಲಿ ಲೆಫ್ಟ್ ಸೈಡಲ್ಲಿ ಬರೆದಿರೋರು ಕೆಳಭಾಗದಲ್ಲಿ ಬರೀತಾರೆ. ರೈಟ್ ಸೈಡಲ್ಲಿ ತಂದೆಯವ್ರ ಜೊತೆ ಅಥವಾ ತಾಯಿಯವರ ಜೊತೆ ಅಥವಾ ಅಜ್ಜಿಯವ್ರ ಜೊತೆ ಯಾರು ಮ್ಯಾಪಿಂಗ್ ಆಗಿರುತ್ತೆ, ನೀನು ಭಾರತದ ಪ್ರಜೆ, ನಿಮ್ಮ ತಂದೆ ಪೂರ್ವಿಕರು ಎಲ್ಲೋ ವಾಸವಾಗಿದ್ರು, ಇದನ್ನೆಲ್ಲ ತಿಳಿಸ್ಲಿಕ್ಕೇನೆ ಈ ರೈಟ್ ಸೈಡ್ ಇರೋದು. ಯಾರ ಜೊತೆ ಮ್ಯಾಪಿಂಗ್ ಮಾಡಬೇಕು, ಬೇರೆ ದೇಶದವನ ನೀನು, ಭಾರತದ ಪ್ರಜೆನ, ನಿಮ್ಮ ತಂದೆ 25 ವರ್ಷದ ಹಿಂದೆ ಯಾವ ಮತದಾರರ ಪಟ್ಟಿಯಲ್ಲಿ ಹೆಸರು ಇತ್ತು, ಮತದಾನ ಮಾಡ್ತಾ ಇದ್ರು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೋಸ್ಕರನೇ ರೈಟ್ ಸೈಡಲ್ಲಿ ಕೊಟ್ಟಿರೋದು. ತಂದೆಯವ್ರ ಜೊತೆ ಮ್ಯಾಪಿಂಗ್ ಆಗಬೇಕು ಅಥವಾ ತಾಯಿಯವ್ರ ಜೊತೆ. ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಜೊತೆ ಮ್ಯಾಪಿಂಗ್ ಮಾಡೋ ಆಗಿಲ್ಲ. ಸರಿಯಾದ ಉತ್ತರ ಏನು ಅಂತಂದ್ರೆ ತಂದೆ ತಾಯಿ ಅಜ್ಜಿ ಜೊತೆನೇ ಮ್ಯಾಪಿಂಗ್ ಆಗಬೇಕು. ನಂತರ ಕೆಳಗಡೆ ಬನ್ನಿ, ಜನ್ಮ ದಿನಾಂಕ ಇದೆ. ಇಲ್ಲಿ ರಾಮ ಅಂತ ಪ್ರಿಂಟೆಡ್ ಆಗಿರುತ್ತಲ್ಲ, ಮತದಾರರ ಹೆಸರು ರಾಮನ ಹುಟ್ಟಿದ ದಿನಾಂಕವನ್ನೇ ಬರಿಬೇಕು. ಆಧಾರ್ ಸಂಖ್ಯೆ ಬರಿಬೇಕು. ಮೂರನೇದಾಗಿ ಮೊಬೈಲ್ ನಂಬರ್ ಕೇಳಿದ್ದಾರೆ, ಮೊಬೈಲ್ ನಂಬರ್ ಹಾಕಿ. ತಂದೆ ಹೆಸರು ಕೇಳಿದ್ದಾರೆ, ತಂದೆ ಹೆಸರು ಬರೀರಿ. ತಂದೆಯ ಎಪಿಕ್ ನಂಬರ್ ಕೇಳಿದ್ದಾರೆ, ಬರೀರಿ. ತಾಯಿ ಹೆಸರು ಕೇಳಿದ್ದಾರೆ, ನಿಮ್ಮ ತಾಯಿ ಹೆಸರನ್ನ ಬರೀರಿ. ಆಮೇಲೆ ತಾಯಿಯ ಎಪಿಕ್ ನಂಬರ್ ಬರೀರಿ. ಸಂಗಾತಿಯ ಹೆಸರು, ಸಂಗಾತಿ ಯಾರು? ರಾಮನಿಗೆ ಸಂಗಾತಿ ಸೀತೆ ಅಲ್ವಾ, ಅಂದ್ರೆ ನಿಮ್ಮ ಗಂಡನ ಹೆಸರನ್ನ ಬರಿಬೇಕು, ಹೆಣ್ಮಕ್ಳಾದವರು. ಇಲ್ಲಿ ರಾಮ ಅಂತ ಬರೆದಿರೋದ್ರಿಂದ ರಾಮನ ಹೆಂಡತಿ ಹೆಸರನ್ನ ಬರಿಬೇಕಿಲ್ಲಿ, ಹೆಂಡತಿಯ ಎಪಿಕ್ ನಂಬರನ್ನು ಬರಿಬೇಕು. ಆಯ್ತಾ? ಇಷ್ಟೆಲ್ಲ ಬರೆದು ಕೆಳಭಾಗದಲ್ಲಿ ನಿಮ್ಮ ಸಹಿಯನ್ನ ಮಾಡಿ ನಿಮ್ಮ BLO ಅವರ ಕಡೆ ಕೊಡಿ. ಇದು ಇಷ್ಟು ಕೆಲಸ ಮಾಡಿದ್ರೆ ನಿಮ್ಮ ಕೆಲಸ ಮುಗೀತು. ಉಳಿದದ್ದು BLO ಅವರು ಇದನ್ನು ತೆಗೆದುಕೊಂಡೋಗಿ ಅವರು ಆನ್ಲೈನಲ್ಲಿ ಮತ್ತೆ ಇದನ್ನ ಅಪ್ಲೋಡ್ ಮಾಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ. ಇದು ಮ್ಯಾಪಿಂಗ್ ಕರೆಕ್ಟಾಗಿ ಆಗುತ್ತಾ ಅಂತ ನೋಡ್ತಾರೆ, ಚೆಕ್ ಮಾಡ್ತಾರೆ. ಏನಾದರೂ ತಪ್ಪಿದ್ರೆ ಅಥವಾ ಸರಿಯಾಗಿ ಮ್ಯಾಪಿಂಗ್ ಆಗಲಿಲ್ಲ ಅಂದರೆ ನಿಮಗೆ ನೋಟಿಸ್ ಬರ್ಬೋದು. ಅದಕ್ಕೆ 12 ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ಇಲ್ಲಿ 12 ಡಾಕ್ಯುಮೆಂಟ್ಸ್ ಯಾವುದಾದ್ರೂ ಒಂದನ್ನು ನೀವು ಪ್ರೆಸೆಂಟ್ ಮಾಡ್ಬೋದು. SC/ST ಪ್ರಮಾಣ ಪತ್ರ ಇರ್ಬೋದು, OBC ಪ್ರಮಾಣ ಪತ್ರ ಇರ್ಬೋದು, ಅಥವಾ ಇಲ್ಲಿ ಕೇಳಿದ್ದಾರೆ ನಿಮ್ಮ ಪಾಸ್ಪೋರ್ಟ್ ಇದ್ರೆ ಸಾಕಾಗತ್ತೆ. ಆಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೀಡಿರುವಂಥ ಯಾವುದಾದ್ರೂ ಕಾಯಂ ನೌಕರರ ಪಿಂಚಣಿದಾರರ ಒಂದು ಆದೇಶ ಪ್ರತಿ ಕೊಡ್ಬೋದು. ಮತ್ತು ನಿಮ್ಮ ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಕೊಡ್ಬೋದು. ಈ ಥರ ಅನೇಕ ದಾಖಲೆಗಳು ಕೇಳಿದ್ದಾರೆ ಅಲ್ಲಿ. ಆ 11 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆ ಕೊಟ್ಟರು ನಿಮಗೆ ನೋಟಿಸ್ ಬಂದಾಗ ಮತ್ತೆ ನಿಮ್ಮ ಹೆಸರು ಸೇರ್ಪಡೆ ಆಗುತ್ತೆ. ಏನು ಹೆದರುವ ಅಗತ್ಯ ಇಲ್ಲ. ಇದು ಇಬ್ಬರದ್ದು ಕತೆ ಆಯಿತು. ಈಗ ಮೂರನೇ ವ್ಯಕ್ತಿ ಏನು ಅಂತಂದರೆ, ಸರ್ ನನಗೆ ತಂದೆ 2002ರಲ್ಲೂ ನಾನು ವೋಟ್ ಮಾಡಿಲ್ಲ, ಅಥವಾ ನಮ್ಮ ತಂದೆಯವ್ರದ್ದು ಇಲ್ಲ. ಈ ಕಡೆ ಮ್ಯಾಪಿಂಗ್ ಮಾಡೋಣ ಅಂದರೆ ತಂದೆ ಮಾಹಿತಿ ಇಲ್ಲ, ತಾಯಿ ಮಾಹಿತಿ, ಅಜ್ಜಿ ಯಾರ್ದು ಇಲ್ಲ ಸರ್, ಓಟೆ ಮಾಡ್ತಿರಲಿಲ್ಲ, ಅಥವಾ ಅವ್ರ ಮತದಾರ ಪಟ್ಟಿಯಲ್ಲಿ ಹೆಸರೇ ಇಲ್ಲ, ನಾನು ಏನು ಮಾಡಲಿ ಅಂತ. ಅದಕ್ಕೆ ಈ ಒಂದು ಸಂಬಂಧಪಟ್ಟ ಗಣಿತ ನಮೂನೆ ಭಾರತ ಚುನಾವಣಾ ಆಯೋಗದ ಪ್ರಮುಖರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಎಡಭಾಗ ಆಗಲಿ ಬಲಭಾಗ ಆಗಲಿ ಬರೆಯೋದೇ ಬೇಡ, ಯಾವುದು ಮಾಹಿತಿ ಗೊತ್ತಿಲ್ವಲ್ಲ. ಅದಕ್ಕೋಸ್ಕರ ನೀನು ಈ ಫಾರ್ಮ್ನ ಹಾಗೆ ಇಟ್ಕೊಬೇಡ. ಕೆಳಭಾಗದಲ್ಲಿರುವಂಥ ಪ್ರಸ್ತುತ ಮಾಹಿತಿಯನ್ನು ಬರೆದು BLO ಸಹಿಯನ್ನು ಮಾಡಿ BLO ಕಡೆ ಕೊಡಿ. ನಿಮ್ಮ ಹೆಸರು ಸೇರ್ಪಡೆಯಾಗುತ್ತೆ, ಕರಡು ಮತದಾರರ ಪಟ್ಟಿಯಲ್ಲಿ ಬರುತ್ತೆ, ನಿಮ್ಗೆ ನೋಟಿಸು ಸಹ ಬರುತ್ತೆ. ನೋಟಿಸಲ್ಲಿ 11 ಡಾಕ್ಯುಮೆಂಟ್ಸ್ ಕೇಳಿದ್ದೀವಿ, 11ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕೊಟ್ಟಿದ್ದೇ ಆದರೆ ನಿಮ್ಮ ಹೆಸರು ಸೇರ್ಪಡೆಯಾಗುತ್ತೆ ಅಂತ ಭಾರತ ಚುನಾವಣಾ ಆಯೋಗದ ಪ್ರಮುಖ ವ್ಯಕ್ತಿಗಳೆಲ್ಲ ಹೇಳಿಕೆಯನ್ನು ಹೇಳಿದ್ದಾರೆ. ಅದರ ನಿಯಮ ಇದೇ ರೀತಿ ಇದೆ. ಆದ್ದರಿಂದ ಯಾರೂ ಸಹ ತಪ್ಪಿಸದ ಹಾಗೆ ತಮ್ಮ SRI ಫಾರ್ಮನ್ನು 2 ಕಾಪಿ ಬಂದಿರುತ್ತೆ, ಒಂದು ಕಾಪಿಯನ್ನು ನೀವು ಇಟ್ಕೊಬೇಕು, ಮತ್ತೊಂದು ಕಾಪಿಯನ್ನು BLO ಅವ್ರ ಕಡೆ ಕೊಡಬೇಕು. ಇಷ್ಟು SIR ಅವರ ಮಾಹಿತಿ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಕೆಲವರು ಸರ್ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದೀನಿ, ಅಲ್ಲಿ ಸೊಸೆ ಆದವಳು ಯಾವ ರೀತಿ ಈ ಭಾಗದಲ್ಲಿ ಬರಿಬೇಕು, ಯಾವ ಭಾಗದಲ್ಲಿ ಬರೀಲಿ,
ಎಡಭಾಗದಲ್ಲಿ ಬರೀಲ್ಲ, ಬಲಭಾಗದಲ್ಲಿ ಬರೀರಿಲ್ಲ, ಅಥವಾ ಕೆಳಭಾಗದಲ್ಲಿ ಎಲ್ಲಿ ಬರೀಲಿ ನಾನು ಅಂತ. ಸೊಸೆ ಆದವರು ಎಲ್ಲಿ ಬರೀಬೇಕು? ಇತ್ತೀಚೆಗೆ ಹೋಗಿರ್ತಾರೆ, 18 ವರ್ಷ ಆಗೇ ಇರಲಿಲ್ಲ ಅವ್ರಿಗೆ, ಅಥವಾ 18 ವರ್ಷ ಆಗಿತ್ತು, ಮತದಾರ ಪಟ್ಟಿಯಲ್ಲಿ ಹೆಸರಿರಲಿಲ್ಲ. ಈಗ ಇಲ್ಲಿ ಬನ್ನಿ, ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಬರಬೇಕು. ರೈಟ್ ಸೈಡಲ್ಲಿ ನಿಮ್ಮ ಗಂಡನ ಮಾಹಿತಿ ಬರೆಯಂಗಿಲ್ಲ, ನಿಮ್ಮ ತಂದೆಯವ್ರದ್ದು ಮ್ಯಾಪಿಂಗ್ ಆಗಬೇಕು. ಇಲ್ಲಿ ನೀವು ಅಷ್ಟೇ ನಿಮ್ಮ ಊರಿಗೆ ಫೋನ್ ಮಾಡಿ ನಿಮ್ಮ ತಂದೆಯ, ಇಲ್ಲಿ ಉದಾಹರಣೆಗೆ ಸೀತಾ ಅಂತ ತಗೋಣ, ಇಲ್ಲಿ ಪ್ರಿಂಟೆಡ್ ಸೀತಾ ಅಂತ ಇರುತ್ತೆ. ಇಲ್ಲಿ ಸೀತಾ ಅವರು 2002ರಲ್ಲಿ ಮತದಾರರಾಗಿರಲಿಲ್ಲ. ಹಾಗಾದರೆ ಇಲ್ಲಿ ಎಡಭಾಗದಲ್ಲಿ ಏನೂ ಬರೆಯಂಗಿಲ್ಲ, ಬಲಭಾಗ ಬರ್ತೀರ. ಬಲಭಾಗದಲ್ಲಿ ಗಂಡನ ಬಗ್ಗೆ ಮಾಹಿತಿ ಬರೆಯಂಗಿಲ್ಲ, ನಿಮ್ಮ ತಂದೆಯವ್ರದ್ದು ಅಥವಾ ತಾಯಿದು. ನಿಮ್ಮ ತಂದೆ ಇದ್ದರೆ 2002ರಲ್ಲಿ ಮತದಾರರ ಲೀಸ್ಟಲ್ಲಿ ಇತ್ತು, ಅವರು ಮತದಾರರಾಗಿದ್ದರು ಅಂದರೆ ತಂದೆಯವ್ರದ್ದು ಅಲ್ಲಿ ಮಾಹಿತಿಯನ್ನು ಬರೀತೀರ. ಸರ್ ನಮ್ಮ ತಂದೆ ಇರಲಿಲ್ಲ, ತಾಯಿ ಇದ್ದರು, ಓಕೆ, ತಾಯಿದು ಮಾಹಿತಿಯನ್ನು ಬರೀತೀರ. ಇಲ್ಲಿ ಹೆಸರು ಅಂತ ಇದೆ, ನಿಮ್ಮ ತಾಯಿ ಹೆಸರನ್ನು ಬರೀತೀರ. ಮತದಾರರ ಎಪಿಕ್ ನಂಬರನ್ನು, ನಿಮ್ಮ ತಾಯಿದೇ ಎಪಿಕ್ ನಂಬರ್ ಬರೀತೀರ. ನಿಮ್ಮ ತಾಯಿಯವರ ತಾಯಿ ಹೆಸರನ್ನು ಬರೀತೀರ. ಇಲ್ಲಿ ನಿಮ್ಮ ತಾಯಿಯವರ ತಾಯಿ ಹೆಸರು, ನಿಮ್ಮ ಅಜ್ಜಿ ಹೆಸರನ್ನು ಬರೀತೀರ. ಸಂಬಂಧದಲ್ಲಿ ತಾಯಿ ಅಂತ ತೋರಿಸ್ತೀರ. ಜಿಲ್ಲೆ, ನಿಮ್ಮ ತಾಯಿ ಎಲ್ಲೂ ಮತದಾನವನ್ನು ಮಾಡ್ತಾ ಇದ್ರು, ಎಲ್ಲಿ ಲೀಸ್ಟಲ್ಲಿತ್ತು ಹೆಸರು, ಅದರ ಪೂರ್ಣವಾದ ಮಾಹಿತಿ ತಿಳ್ಕೊತೀರ. ರಾಜ್ಯ ಯಾವುದು, ವಿಧಾನಸಭಾ ಕ್ಷೇತ್ರದ ಹೆಸರೇನು, ವಿಧಾನಸಭಾ ಕ್ಷೇತ್ರದ ಹೆಸರು, ಅದರ ನಂಬರ್ ಏನು, ಪಾರ್ಟ್ ನಂಬರ್, ಬೂತ್ ನಂಬರ್ ಏನು, ಪೋಲಿಂಗ್ ಸ್ಟೇಷನ್ ನಂಬರ್ ಅಂತೀವಿ ಅದೇನು, ಕ್ರಮ ಸಂಖ್ಯೆ ಏನು, ಇದೆಲ್ಲ ಸ್ಪಷ್ಟವಾಗಿ ಬರಿಬೇಕು. ಯಾಕೆಂದರೆ ಇದೆಲ್ಲ ಮ್ಯಾಪಿಂಗ್ ಆಗುತ್ತೆ. ನೀವು ಕೊಟ್ಟಿರುವಂಥ ಬೂತ್ ನಂಬರ್ ಇರ್ಬೋದು, ಕ್ರಮ ಸಂಖ್ಯೆ ಇರ್ಬೋದು, ಇದೆಲ್ಲ BLO ಅವರು ಮೊಬೈಲ್ ಆ್ಯಪ್ ಮೂಲಕ ಎಂಟ್ರಿಯನ್ನು ಮಾಡ್ತಾರೆ. ಅದು ಕರೆಕ್ಟ್ ಮ್ಯಾಪಿಂಗ್ ಆದರೆ ನಿಮ್ಮದು ಹೆಸರು ಸೇರ್ಪಡೆ ಆಗುತ್ತೆ, ಇಲ್ಲಾಂದರೆ ಸೇರ್ಪಡೆ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ತಂದೆ ಮಾಹಿತಿಯನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ನೋಡ್ಕೊಂಡು ಬರೀರಿ. ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು, 2002 ಅದ್ರ ಬಗ್ಗೆ ತುಂಬ ಜನ ವಿಡಿಯೋ ಮಾಡಿದ್ದಾರೆ ನೋಡಿ. ಅಥವಾ ನಿಮ್ಮ ತಂದೆಗೆ ಫೋನ್ ಮಾಡಿ, ಊರಲ್ಲಿ ಅವ್ರಿಗೂ ಫಾರ್ಮ್ ಕೊಟ್ಟಿರ್ತಾರೆ, ಅವರು ಈ ಕಡೆ ಎಡಭಾಗದಲ್ಲಿ ಭರ್ತಿ ಮಾಡಿರ್ತಾರೆ, ಅದನ್ನು ಅವರು ಫೋಟೋ ತೆಗೆದು ಒಂದು ವಾಟ್ಸಪ್ ಮಾಡ್ತಾರೆ, ಅದನ್ನೇ ನೋಡ್ಕೊಂಡು ನೀವು ಕಾಪಿ ಮಾಡ್ಬೋದು. ಅಂದರೆ ಗಂಡನ ಮನೆಗೆ ಸೊಸೆಯಾಗಿ ಹೋಗಿರೋಂಥವ್ರು ರೈಟ್ ಸೈಡಲ್ಲಿ ಬರೆದು ನಿಮ್ಮ ತಂದೆಯವ್ರದ್ದು ಮ್ಯಾಪಿಂಗನ್ನು ಮಾಡಿ, ತಂದೆಯವರ ಡೀಟೇಲ್ಸನ್ನು ಬರೀರಿ. ಅಥವಾ ತಾಯಿಯವ್ರದ್ದು, ತಂದೆ ಇಲ್ಲ ಅಂದರೆ ತಾಯಿಯವ್ರದ್ದು ಡೀಟೇಲ್ಸನ್ನು ಬರೀರಿ. ಕೆಳಭಾಗದಲ್ಲಿ ಪ್ರಸ್ತುತ ನಿಮ್ಮ ಮೊಬೈಲ್ ನಂಬರು, ಹುಟ್ಟಿದ ದಿನಾಂಕ, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ನಿಮ್ಮ ಗಂಡನ ಹೆಸರೆಲ್ಲ ಬರೆದು ಸೈನ್ ಮಾಡಿ ಕೊಡಿ. ಇಷ್ಟು ಮಾಡಿದ್ರೆ ನಿಮ್ಮ SIR ಕೆಲಸ ಮುಗಿಯುತ್ತೆ. ಇನ್ನು ಉಳಿದಿದ್ದೆಲ್ಲ BLO ಅವರು ಮಾಡ್ಕೊತಾರೆ. ನಂತರ ಮುಂದಿನ ತಿಂಗಳು ನಿಮ್ಮ ಕರಡು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೋಟಿಸ್ ಬರುತ್ತೆ. ನೋಟಿಸ್ ಬಂದಾಗ ಇಲ್ಲಿ 11 ಮಾಹಿತಿಗಳು, ಡಾಕ್ಯುಮೆಂಟ್ಸ್ ಕೇಳಿದರೆ ಯಾವುದಾದ್ರು ಒಂದು ಡಾಕ್ಯುಮೆಂಟ್ಸನ್ನು ಪ್ರೆಸೆಂಟ್ ಮಾಡಿ. ನಿಮ್ಮ ವೋಟರ್ ಲಿಸ್ಟಲ್ಲಿ ಮತ್ತೆ ನಿಮ್ಮ ಹೆಸರು ಸೇರ್ಪಡೆ ಆಗುತ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡೋದಲ್ಲ, ಕಮೆಂಟ್ ಮಾಡಿ. ಯೂಟ್ಯೂಬ್ ಆಗಿರೋದ್ರಿಂದ ಕಮೆಂಟ್ ಮಾಡಿ. ಹಾಗೆ ನಿಮ್ಮದು ಏನೇ ಪ್ರಶ್ನೆಗಳಿದ್ರೂ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಹೊಸ ಚಾನಲ್ ಆಗಿರೋ ಕಾರಣ ಎಲ್ಲರೂ ವಿಡಿಯೋ ನೋಡ್ತಾ ಇರ್ತೀರ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.